ವೇದಿಕೆ ಮೇಲೆ ಕೂತಿರೋ ಎಲ್ಲ ಗಣ್ಯರಿಗೂ ನನ್ನ ಧನ್ಯವಾದಗಳು. ನಮ್ಮ ಚಿಕ್ಕಪ್ಪ ಹೇಳಿದ್ರು ನೀನು ಇನಾಗ್ರೇಷನ್ ಸ್ಪೀಚ್ ಮಾಡಬೇಕು. ನಾನು ಯೋಚನೆ ಮಾಡ್ಕೊಂಡು ಮತ್ತೆ ಏನು ಮಾತಾಡಿ ನಾನು ಇವತ್ತು ನಿಮ್ಮೆಲ್ಲರೂ ನೋಡಿ ಅಂತ. ನಿಮ್ಮೆಲ್ಲರಿಗೂ ನನ್ನ ಗುರ್ತಿದೆಯಾ? ಇದೆಯಾ? ಇಷ್ಟು ದಿವಸ ರೀಲಲ್ಲಿ ನೋಡ್ತಿದ್ವಿ, ಇವತ್ತು ನಿಜವಾಗ್ಲೂ ರಿಯಾಲಿಟಿನೋ ಒಂದೇನಾ ಅಂತ ಯೋಚನೆ ಮಾಡೋಕ್ಕೆ ಇವತ್ತು ಕೂತಿದ್ದೀರಾ ಅನಿಸುತ್ತೆ. ಇವತ್ತು ಒಂದು ತುಂಬ ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ, ಪ್ರತಿಭಾ ಪುರಸ್ಕಾರ. ಏತಕ್ಕೆ ನಾವು ಈ ಪ್ರತಿಭಾ ಪುರಸ್ಕಾರ ಮಾಡ್ತೀರಾ ಅಂತ ನಾನು ಚಿಕ್ಕಪ್ಪನ ಕೇಳಿದಾಗ, ಒಂದು ಪ್ರತಿಭೆಯನ್ನು ಗುರುತಿಸೋಕೆ ಮಾತ್ರ ಅಲ್ಲ, ಅವ್ರಿಗೊಂದು ಆತ್ಮವಿಶ್ವಾಸ ಉಳಿಸೋಕ್ಕೋಸ್ಕರ ನಾನು ಈ ಕಾರ್ಯಕ್ರಮ ಮಾಡ್ತೀನಿ ಅಂತ ನಾನು ಕೇಳ್ಕೊಂಡು ಬಂದರು. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ಬರೀ ನಿಮ್ಮ ಪ್ರತಿಭೆನ ಗುರುತಿಸೋಕ್ಕೆ, ನಿಮ್ಗೊಂದು ಸರ್ಟಿಫಿಕೇಟ್ ಕೊಡೋಕ್ಕೆ, ನಿಮ್ಮ ಮಾರ್ಕ್ಸ್ನ ಒಂದು ಕೇಳೋಕ್ಕೆ ನಾನು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ. ನಿಮಗೂ ಒಂದು ಆತ್ಮವಿಶ್ವಾಸ ತುಂಬಕ್ಕೆ, ನೀವು ಈ ವಯಸ್ಸಲ್ಲಿ ಎಂಥ ಒಳ್ಳೆ ಸ್ಟೇಜ್ನ ಹತ್ತೀರಾ, ಆ ಹತ್ತಿ ಒಬ್ಬರು ಗಣ್ಯಾಗಿರೋದ್ರಿಂದ ನೀವು ಒಂದು ಪ್ರಶಸ್ತಿನ ತಗೋತೀರಾ, ಅದು ಇವತ್ತಿನ ನಿಮ್ಮ ಜೀವನದ ಇಂಪಾರ್ಟೆಂಟ್ ಡೇಟ್ ನಿಮ್ಗೆಲ್ಲರೂ ಹೆಮ್ಮೆ ಇರಲಿ. ನಾನು ಮಕ್ಕಳಿಗೆಲ್ಲ ಮಾತಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ತಂದೆ ತಾಯಿ ಜೊತೆ ಮಾತಾಡಬೇಕು. ಯಾಕೆ ಅಂದರೆ ಇವತ್ತು ನೀವಿರೋದು ಕುತ್ಕೊಳ್ಳೋಕ್ಕೆ ಕಾರಣ ಅವತ್ತು ಅವ್ರು ಪಟ್ಟಿರೋ ಕನಸು, ಅವ್ರು ಪಟ್ಟಿರೋ ಸ್ಯಾಕ್ರಿಫೈಸು. ಸೊ ಇವತ್ತು ನಿಮ್ಗೆ ಎಷ್ಟು ಪ್ರತಿಭೆ ಇದೆಯೋ ಇವತ್ತು ನಿಮ್ಮ ಅಮ್ಮ ಅಮ್ಮಂದಿರಿಗೂ ಅಷ್ಟೇ ಇವತ್ತು ಆ ಕಂಗ್ರ್ಯಾಚುಲೇಷನ್ಸ್ ಹೋಗಬೇಕು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ನೀವು ಕಟ್ಟಬೇಕು. ಫಸ್ಟು ಅವ್ರಿಗೆ ನೀವು ಕೃತಜ್ಞತೆ ಹೇಳಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗಿವತ್ತು ಈ ಸ್ಟೇಜ್ ಸಿಕ್ಕಿದೆ, ನೀವೊಂದು ಇಷ್ಟೊಂದು ಜನದ ಮುಂದೆ ಮಾತಾಡ್ತಾ ಇದ್ದೀನಿ ಮೈಕಲ್ಲಿ ಅಂತಂದರೆ ನನ್ನ ತಂದೆ ತಾಯಿ ಅವತ್ತು ನಾನು ಕೊಟ್ಟಿರೋ ವಿದ್ಯೆಯಿಂದ ನಾನು ಇವತ್ತು ನಿಂತಿದ್ದೀನಿ. ಸೊ ನಾನು ಇವತ್ತು ಮಾತಾಡಬೇಕು ಅಂದರೆ ಫಸ್ಟ್ ಅವ್ರಿಗೆ ನಾನು ಕೃತಜ್ಞತೆ ಕಳಿಸಿ ಆಮೇಲೆ ನಾನು ಮುಂದಕ್ಕೆ ಹೋಗಬೇಕು ಅಂತ ನಾನು ಯಾವಾಗಲೂ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ಅವತ್ತು ಕಷ್ಟಪಟ್ಟು ಹೊಲಕ್ಕೆ ಹೋಗಿ ನಿಮ್ಮ ಸ್ಕೂಲಿಗೆ ಸೇರಿಸಲಿಲ್ಲ ಅಂದರೆ ನೀವು ಇವತ್ತು 60-70% ಹೋಗಿ ನಿಮಗೆ ಕೂತ್ಕೊಟ್ಟು ಆಗ್ತಿರ್ಲಿಲ್ಲ. ಯಾವಾಗಲೂ ಹೇಳ್ತಾರೆ ಮಾತೃದೇವೋಭವ ಪಿತೃದೇವೋಭವ ಅಂತ, ಅಮ್ಮ ಫಸ್ಟು ಅಪ್ಪ ನೆಕ್ಸ್ಟು ಅಂತ. ಸೊ ಫಸ್ಟ್ ನೀವು ಇವತ್ತು ಮನೆಗೆ ಹೋಗ್ಬಿಟ್ಟು ನೀವು ಯಾರನ್ನ ಕೇಳ್ಕೊತಿರೋ ಇಲ್ವೋ ನಿಮ್ಮ ಅಮ್ಮನಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ, ಆಮೇಲೆ ನಿಮ್ಮ ಅಪ್ಪನ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಅಂತ ಅವ್ರು ಹೇಳಿ ನಿಮ್ಮಿಂದ ನಾನು ಇವತ್ತು ನಿಂತಿದ್ದೀನಿ ಅಂತ. ಇವತ್ತು ಪ್ರತಿಭಾ ಪುರಸ್ಕಾರದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ನೀವು ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಹೆಮ್ಮೆ ಆಗಿರಬೇಕು, ನಿಮ್ಮ ಮನೆಯವ್ರಿಗೆ ಹೆಮ್ಮೆ ಆಗಿರಬೇಕು, ನಿಮ್ಮ ಊರಿಗೆ ಇವತ್ತು ಹೆಮ್ಮೆ ಆಗಿರಬೇಕು. ಇರ್ತೀರಾ? ವೇದಿಕೆ ಮೇಲೆ ಕೂತಿರೋ ಎಲ್ಲ ಗಣ್ಯರಿಗೂ ನನ್ನ ಧನ್ಯವಾದಗಳು. ನಮ್ಮ ಚಿಕ್ಕಪ್ಪ ಹೇಳಿದ್ರು ನೀನು ಇನಾಗ್ರೇಷನ್ ಸ್ಪೀಚ್ ಮಾಡಬೇಕು. ನಾನು ಯೋಚನೆ ಮಾಡ್ಕೊಂಡು ಮತ್ತೆ ಏನು ಮಾತಾಡಿ ನಾನು ಇವತ್ತು ನಿಮ್ಮೆಲ್ಲರೂ ನೋಡಿ ಅಂತ. ನಿಮ್ಮೆಲ್ಲರಿಗೂ ನನ್ನ ಗುರ್ತಿದೆಯಾ? ಇದೆಯಾ? ಇಷ್ಟು ದಿವಸ ರೀಲಲ್ಲಿ ನೋಡ್ತಿದ್ವಿ, ಇವತ್ತು ನಿಜವಾಗ್ಲೂ ರಿಯಾಲಿಟಿ